ಜೇನುನೊಣಗಳಿಲ್ಲದೆ ಕೃಷಿಗೆ ಸಂಕಟ, ಪರಿಸರ ಸಮತೋಲನಕ್ಕೆ ಎಚ್ಚರಿಕೆಯ ಗಂಟೆ. ಮಲೆನಾಡಿನಲ್ಲಿ ಜೇನುನೊಣಗಳ ಕುಸಿತ, ಕೃತಕ ಜೇನುತುಪ್ಪದತ್ತ ಜನರ ಮುಖ. ಮಲೆನಾಡಿನ ಹಸಿರು ಹೊದಿಕೆಯ ನಡುವೆ ಒಂದು ಕಾಲದಲ್ಲಿ ಪ್ರಕೃತಿಯ ಸಮತೋಲನವನ್ನ ಕಾಪಾಡುತ್ತಿದ್ದ ಜೇನುನೊಣಗಳ ಗೂಡುಗಳು ಇಂದು ಕಾಣೆಯಾಗುತ್ತಿವೆ. ಪರಿಸರ ಸ್ನೇಹಿ ಕೃಷಿಯ ಸಂಕೇತವಾಗಿದ್ದ ಜೇನು ಉತ್ಪಾದನೆ ಇದೀಗ ನಿಧಾನವಾಗಿ ಕುಗ್ಗುತ್ತಿದ್ದು, ಇದರ ಹಿಂದೆ ಅತಿಯಾದ ಕ್ರಿಮಿನಾಶಕ ಬಳಕೆ ಪ್ರಮುಖ ಕಾರಣವೆಂದು ತಜ್ಞರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಿಂದೆ ಮಲೆನಾಡಿನಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ವಾಭಾವಿಕ ಜೇನುತುಪ್ಪ ದೊರೆಯುತ್ತಿತ್ತು. ಸ್ಥಳೀಯ ರೈತರು ಮತ್ತು ಗ್ರಾಮಸ್ಥರು ಜೇನು ಸಾಕಾಣಿಕೆಯನ್ನ ಪೂರಕ ವೃತ್ತಿಯಾಗಿ ಮಾಡಿಕೊಂಡು ಜೀವನವನ್ನೇ ಸಾಗಿಸುತ್ತಿದ್ದರು. ಆದರೆ ಇದೀಗ ಇಂದಿನ ಪರಿಸ್ಥಿತಿ ಬದಲಾಗಿದ್ದು, ಜೇನುನೊಣಗಳ ಸಂಖ್ಯೆಯಲ್ಲಿ ಗಣನೀಯ ಕುಸಿತ ಕಂಡುಬರುತ್ತಿದೆ. ಕೃಷಿಯಲ್ಲಿ ಹೆಚ್ಚುತ್ತಿರುವ ರಾಸಾಯನಿಕಗಳ ಬಳಕೆ ಜೇನುನೊಣಗಳ ಜೀವಿತಾವಧಿಗೆ ಮಾರಕವಾಗುತ್ತಿದೆ. ಜೇನುನೊಣಗಳು ಕೇವಲ ಜೇನು ಉತ್ಪಾದನೆಗೆ ಮಾತ್ರವಲ್ಲ, ಬೆಳೆಗಳ ಪರಾಗ ಸಂಚಲನಕ್ಕೂ ಅತ್ಯಂತ ಮುಖ್ಯವಾಗಿದೆ. ಇವುಗಳ ಕೊರತೆಯಿಂದ ಕೃಷಿ ಉತ್ಪಾದನೆಗೂ ಹಾನಿಯಾಗುವ ಸಾಧ್ಯತೆ ಇದೆ. ಆದರೆ ರೈತರು ಬೆಳೆ ರಕ್ಷಣೆಗಾಗಿ ಬಳಸುವ ಕೀಟನಾಶಕಗಳು ಜೇನುನೊಣಗಳ ಮೇಲೆ ನೇರವಾಗಿ ದುಷ್ಪರಿಣಾಮವನ್ನು ಬೀರುತ್ತಿದೆ. ಹೀಗಾಗಿ ಪ್ರಕೃತಿ ಸಮತೋಲನವೇ ಹದಗೆಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೇನುತುಪ್ಪವು ಆರೋಗ್ಯದ ದೃಷ್ಟಿಯಿಂದ ಬಹುಮುಖ್ಯವಾದ ಆಹಾರ ಪದಾರ್ಥವಾಗಿದೆ. ಇದು ಶಕ್ತಿದಾಯಕವಾಗಿದ್ದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಅನೇಕ ಔಷಧೀಯ ಗುಣಗಳನ್ನು ಹೊಂದಿರುವ ಜೇನುತುಪ್ಪವು ದೈನಂದಿನ ಜೀವನದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಆದರೆ ನೈಸರ್ಗಿಕ ಜೇನುತುಪ್ಪದ ಕೊರತೆಯಿಂದ ಮಾರುಕಟ್ಟೆಯಲ್ಲಿ ಕೃತಕ ಜೇನುತುಪ್ಪಗಳ ಪ್ರಮಾಣ ಹೆಚ್ಚಾಗುತ್ತಿದೆ. ಇವುಗಳಲ್ಲಿ ಮೂಲ ಜೇನುತುಪ್ಪದ ಸವಿಯೂ ಇಲ್ಲ, ಆರೋಗ್ಯಕರ ಗುಣಗಳೂ ಇಲ್ಲ ಎಂಬ ಆತಂಕ ವ್ಯಕ್ತವಾಗುತ್ತಿದೆ. ಗ್ರಾಹಕರು ಹಣ ನೀಡಿ ಖರೀದಿಸುವ ಜೇನುತುಪ್ಪದ ಗುಣಮಟ್ಟದ ಬಗ್ಗೆ ಅನುಮಾನಗಳು ಮೂಡುತ್ತಿವೆ. ಸ್ವಾಭಾವಿಕ ಜೇನುತುಪ್ಪ ಮತ್ತು ಕೃತಕ ಜೇನುತುಪ್ಪವನ್ನು ಗುರುತಿಸುವುದು ಸಾಮಾನ್ಯ ಜನರಿಗೆ ಕಷ್ಟವಾಗುತ್ತಿದೆ. ಇದರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಿದೆ. ಪರಿಸ್ಥಿತಿಯನ್ನ ಗಮನಿಸಿದರೆ ಕ್ರಿಮಿನಾಶಕಗಳ ನಿಯಂತ್ರಿತ ಬಳಕೆ ಅನಿವಾರ್ಯವಾಗಿದೆ. ಜೇನುನೊಣಗಳಿಗೆ ಹಾನಿಯಾಗದಂತೆ ಪರಿಸರ ಸ್ನೇಹಿ ಕೀಟನಾಶಕಗಳನ್ನು ಅಭಿವೃದ್ಧಿಪಡಿಸುವುದು ಸರ್ಕಾರದ ಹಾಗೂ ಸಂಶೋಧನಾ ಸಂಸ್ಥೆಗಳ ಹೊಣೆಗಾರಿಕೆಯಾಗಿದೆ. ಜೊತೆಗೆ ರೈತರಿಗೆ ಜಾಗೃತಿ ಮೂಡಿಸಿ ಪರ್ಯಾಯ ಕೃಷಿ ವಿಧಾನಗಳನ್ನು ಪರಿಚಯಿಸುವುದು ಕೂಡ ಮುಖ್ಯವಾಗಿದೆ. ಜೇನುನೊಣಗಳ ಸಂರಕ್ಷಣೆ ಕೇವಲ ಪರಿಸರದ ವಿಷಯವಲ್ಲ, ಮಾನವ ಆರೋಗ್ಯ ಮತ್ತು ಕೃಷಿ ಭದ್ರತೆಗೂ ಸಂಬಂಧಿಸಿದೆ. ಮಲೆನಾಡಿನ ಜೀವ ವೈವಿಧ್ಯತೆಯನ್ನ ಉಳಿಸಿಕೊಳ್ಳಲು ಈಗಲೇ ಕಠಿಣ ಕ್ರಮಗಳನ್ನು ಕೈಗೊಳ್ಳದಿದ್ದರೆ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಜೇನುತುಪ್ಪವು ಕೇವಲ ನೆನಪು ಮಾತ್ರವಾಗಿ ಬಿಡುವ ಅಪಾಯವಿದೆ. ಇಂಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.